ನೀವು ನಮ್ಮ ವಿನಾಶಕ್ಕೆ ಬಂದವರೇನೋ, ನೀವು ಯಾರೆಂದು ನಮಗೆ ಗೊತ್ತಿದೆ, ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ತಿಳಿಸಿದರು. ಆದರೆ ಯೇಸು ಅವರನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ದೆವ್ವವು ಆ ಮನುಷ್ಯನನ್ನು ಒತ್ತಾಯಿಸಿ ಗಟ್ಟಿಯಾಗಿ ಚಿಗುರುತ್ತಾ ಅವನು ಬಿಟ್ಟು ಹೋಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇದೇನು ಹೊಸ ಬೋಧನೆ, ಈಗ ದೆವ್ವನಿಗೆ ಕೂಡ ಅಧಿಕಾರದಿಂದ ಆಜ್ಞಾಪಿಸುತ್ತಾನೆ, ಅವು ಈಗ ಕೇಳುತ್ತಾವೆಯಲ್ಲ ಎಂದು ಪರಸ್ಪರ ಮಾತನಾಡಿಕೊಂಡರು. ಕೂಡಲೇ ಗಲಿಲಾಯ ಪ್ರಾಂತ್ಯದ ಎಲ್ಲರಿಗೂ ಯೇಸುವಿನ ಸಮಾಚಾರ ಹಬ್ಬಿ ಹರಡಿತು. ಪ್ರಭುವಿನ ಶುಭ ಸಂದೇಶ. ಆಶಾಭಾವನೆಯನ್ನ ಮೂಡಿಸುತ್ತಾ ಅವರಿಗೆ ಬೇಕಾದಂತಹ ಬಲವನ್ನ, ಚೈತನ್ಯವನ್ನ, ಶಕ್ತಿಯನ್ನ ನೀಡಿದಂತಹ ಅಧಿಕಾರವಾಗಿದೆ. ಇಂದಿನ ಶುಭ ಸಂದೇಶವೂ ಕೂಡ ಯೇಸು ಅಧಿಕಾರ 21ರಲ್ಲಿ ನಮಗೆ ತಿಳಿಸುತ್ತದೆ. ಅಧಿಕಾರ ಕೊಟ್ಟವರು ಯಾರು? ಅಧಿಕಾರ ಅಂದರೆ ಏನು? ಅಧಿಕಾರ ಯಾವುದರಿಂದ ಬರಬಹುದು ಎಂಬುದನ್ನು ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ನಾವೆಲ್ಲರೂ ಕೂಡ ಧ್ಯಾನಿಸಬಹುದು. ಪ್ರಾಪಂಚಿಕ ಜನರೆಲ್ಲರೂ ಕೂಡ ನನ್ನ ಅಧಿಕಾರ, ಮತ್ತೆ ನಾನು ಕಲಿತಂತಹ ಈ ಪದವಿ ಇದೆಯಲ್ಲ, ಆ ಪದವಿಯಿಂದ ಕೂಡ ಅಧಿಕಾರ ಬರುತ್ತೆ ಎಂಬುದನ್ನ ಅನೇಕ ಜನರು ಮಾತನಾಡ್ತಾರೆ. ಈ ಅಧಿಕಾರ ಹೆಸರವರೆಗೆ ಈ ಅಧಿಕಾರವನ್ನ ನಾವು ಉಪಯೋಗಿಸಿಕೊಂಡು ಏನೆಲ್ಲ ಮಾಡಿದ್ದೇವೆ ಎಂಬುದನ್ನು ಕೂಡ ಇವತ್ತು ಗಣನೆಗೆ ತೆಗೆದುಕೊಂಡು ನಾವೆಲ್ಲರೂ ಕೂಡ ಧ್ಯಾನಿಸಬೇಕಾಗಿದೆ. ಶತಾಧಿಪತಿಯೊಬ್ಬ ಓಡೋಡಿ ಬಂದು ಯೇಸು ಸ್ವಾಮಿಯ ಕಾಲುಗಳಿಗೆ ನಮಸ್ಕಾರವನ್ನ ಮಾಡಿ ಹೇಳ್ತಾನೆ, ಹೋಗು ಅಂದರೆ ಹೋಗ್ತಾನೆ, ಬಾ ಎಂದರೆ ಬರ್ತಾನೆ, ಅಂತಹ ಅಧಿಕಾರ ನನಗಿದೆ ಸ್ವಾಮಿ. ಆದರೆ ನೀವು ಒಂದೇ ಮಾತನ್ನು ಹೇಳಿದರೆ ಸಾಕು, ನನ್ನ ಸೇವಕ ಗುಣ ಹೊಂದುತ್ತಾನೆ. ಅಂತಹ ಅಧಿಕಾರವನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ. ಒಂದು ಮಾತನ್ನು ಹೇಳಿದರೆ ಸಾಕು, ಅಂತಹ ಅಧಿಕಾರವಾಣಿಯಿಂದ ನನ್ನ ಸೇವಕ ನನ್ನ ಗುಣಪಡಿಸಿರಿ ಎಂಬುದಾಗಿ ಅಂಗಲಾಚುವಂತಹ ವಾಣಿಯನ್ನ ಆ ಶತಾಧಿಪತಿ ಕೇಳಿ ತಕ್ಷಣ ಅದೇ ಸಮಯಕ್ಕೆ ತನ್ನ ಸೇವಕ ಗುಣ ಹೊಂದಿದ್ದನ್ನ ಮಂತ್ರಿಗಳು ಬಂದು ಹೇಳುವುದನ್ನು ನಾವು ಕೇಳಿದ್ದೇವೆ. ಪ್ರಿಯರೇ, ಈ ಅಧಿಕಾರ ಯಾವುದರಿಂದ ಬರಬಹುದು? ಅಧಿಕಾರ ಚುನಾವಣೆಯಿಂದ ಬರಬಹುದು, ಅಧಿಕಾರ ಪದವಿಗಳಿಂದ ಬರಬಹುದು. ಸರ್ಕಾರವನ್ನು ನಡೆಸುವಂತಹ ಯಾವುದೇ ಅಧಿಕಾರಿಯು ಚಲಾಯಿಸ್ತಾ ಇದ್ದಾರೆ ಎನ್ನುವುದನ್ನು ಕೂಡ ಇವತ್ತು ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಕುಟುಂಬಗಳಲ್ಲಿ ತಂದೆಗೆ ಇರುವಂತಹ ಅಧಿಕಾರವನ್ನು ಕೂಡ ನಾವು ಯೋಚನೆ ಮಾಡೋಣ, ತಾಯಿಗೆ ಇರುವಂತಹ ಅಧಿಕಾರವನ್ನು ಯೋಚನೆ ಮಾಡೋಣ, ಮತ್ತು ತಂದೆ ತಾಯಿಯಿಂದ ಬಂದಂತಹ ಈ ಅಧಿಕಾರವನ್ನು ಮಕ್ಕಳು ಯಾವ ರೀತಿಯಲ್ಲಿ ಉಪಯೋಗಿಸುತ್ತಾ ತಮ್ಮ ಜೀವನವನ್ನ ನಡೆಸ್ತಾರೆ ಎಂಬುದನ್ನು ಕೂಡ ಇವತ್ತು ನಾವು ತಿಳಿದುಕೊಳ್ಬೇಡ. ನಿನಗೆ ಯಾವ ಅಧಿಕಾರವೂ ಕೂಡ ಇಲ್ಲ ಎಂಬುದಾಗಿ ಹೇಳುವಂತಹ ಮಕ್ಕಳು ಕೂಡ ಇದ್ದಾರೆ. ಅಂತಹ ಕಠೋರ ಮಾತುಗಳಿಗೆ ತಂದೆ ತಾಯಿಗಳು ಬೆರಗಾಗದೆ, ಪ್ರಿಯರೇ, ಅಧಿಕಾರ ಅಂತ ಹೇಳಿದ್ರೆ ಪದವಿ. ಇವತ್ತು ತಾಲೂಕು ಆಫೀಸ್ಗಳಿಗೆ, ಸರ್ಕಾರಿ ಆಫೀಸ್ಗಳಿಗೆ ಹೋದಾಗ ಇವತ್ತು ನಾವು ಯೋಚನೆ ಮಾಡೋಣ. ಪ್ರಭು ಯೇಸು ಕ್ರಿಸ್ತರ ವಾಣಿಗಳನ್ನ ಸಂತ ಯೋಹಾನನ ಶುಭ ಸಂದೇಶ ನಾವು ಕಾಣ್ತೇವೆ. ಕೆಲವರು ಯೋಚನೆ ಮಾಡುವುದು, ಪ್ರಭು ಯೇಸುವಿಗೆ ಐಸಿಕ್ನೆಸ್ ಇದೆ, ಯಾವಾಗಲೂ ನಾನು ಅಂತ ಹೇಳ್ತಾರಲ್ಲ, ಇದು ಈ ಸಮಾಜಕ್ಕೆ ಕಂಟಕವಲ್ಲದೆ ಅಂತ ಯೋಚನೆ ಮಾಡಬಹುದು. ಖಂಡಿತ ಅಲ್ಲ. ಸಂತ ಯೋಹಾನನ ಶುಭ ಸಂದೇಶದಲ್ಲಿ ಬರುವಂತಹ ಅನೇಕ ವಾಕ್ಯವನ್ನು ನೀಡುವಂತಹ ವೇದವಾಕ್ಯಗಳು. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವರು ಯಾವತ್ತೂ ಕೂಡ ಅಂಧಕಾರದಲ್ಲಿ ನಡೆಯಲು ಅಧಿಕಾರವಾಗಿ, ಬದಲಾಗಿ ನಮ್ಮ ಮನೆಯಲ್ಲಿಯೇ ಅಧಿಕಾರವನ್ನು ಚಲಾಯಿಸಿ ದೇವರ ಮೌಲ್ಯಗಳನ್ನು ಸಾರುವಂತಹ ಆ ಅಧಿಕಾರ ನಮ್ಮದಾಗಿದೆ. ಮಕ್ಕಳನ್ನ ಇವತ್ತು ಸರಿಯಾಗಿ ಬರುವಂತಹ ಅಧಿಕಾರವನ್ನು ದೇವರಿಗೆ ದಯಪಾಲಿಸುತ್ತಾರೆ.
ಅಂತಹ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದೆ ಸದುಪಯೋಗಪಡಿಸಿಕೊಂಡು ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ದೇವರೆಡೆ ಕೊಂಡೊಯ್ಯುವಂತಹ ಶಕ್ತಿ ನಮ್ಮದಾಗಲಿ, ಪದವಿ ನಮ್ಮದಾಗಲಿ, ಅಧಿಕಾರ ನಮ್ಮದಾಗಲಿ ಅಂತ ಅಂದ್ಕೊಳ್ಳುವರು ದೇವರಿಂದ ಪಡೆದುಕೊಳ್ಳಲಿ ಎಂದು ಬೇಡೋಣ. ಆಮೇಲೆ ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿರಿ ಎಂದು ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರವರಿಗೆ ಮಾರ್ಗ ತೋರಿಸಲೆಂದು ನಾವು ಲೌಕಿಕ ಸುಖ ಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಭಕ್ತರಿಗೂ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮನಸ್ಸನ್ನು ನೀಡಲು ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು ಆರೋಗ್ಯ ಭಾಗ್ಯವನ್ನು ಪಡೆದು ನಾವೆಲ್ಲ ವ್ಯಾಧಿಷ್ಠರಿಗೂ ಗುಣ ಹೊಂದಬೇಕೆಂದು ನಮ್ಮ ಎಲ್ಲ ಪ್ರಾರ್ಥನೆಗಳನ್ನ, ಅಭಿಪ್ರಾಯಗಳನ್ನ, ನಮ್ಮ ಸಂಕಟಗಳನ್ನ, ನೋವುಗಳನ್ನ ನಮ್ಮ ಮುಂದೆ ಇಟ್ಟಿದ್ದೇವೆ. ಇವೆಲ್ಲವನ್ನು ಆಶೀರ್ವದಿಸಿ ನಾವು ಕೇಳಿಕೊಳ್ಳುವ ಮೊದಲೇ ಎಲ್ಲವನ್ನು ಆಲಿಸುವಂತಹ ತಿಳಿದಿರುವಂತಹ ದೇವರಾಗಿ ಪ್ರಭು ಯೇಸುವೆ, ಸಂತ ಅಂಟೋನಿಯರ ಮೂಲಕ ಪಾಲಿಸಿದ ಎಲ್ಲ ವರಗಳನ್ನ ಜ್ಞಾಪಿಸಿಕೊಳ್ಳುತ್ತಾ ಕರ್ತನಿಗೆ ಸಲ್ಲಿಸುತ್ತೇವೆ. ನಾವು ಕೇಳಿದ ದಯಪಾಲಿಸಿ ಆಲಿಸಿ ಪ್ರಭು ಯೇಸು ಕ್ರಿಸ್ತನ ಮೂಲಕ ಆಮೆನ್. ಪ್ರಾರ್ಥನೆಗಳನ್ನ, ಅಭಿಪ್ರಾಯಗಳನ್ನ, ನಮ್ಮ ಸಂಕಟಗಳನ್ನ, ನೋವುಗಳನ್ನ ನಮ್ಮ ಮುಂದೆ ಇಟ್ಟಿದ್ದೇವೆ. ಇವೆಲ್ಲವನ್ನು ಆಶೀರ್ವದಿಸಿ ನಾವು ಕೇಳಿಕೊಳ್ಳುವ ಮೊದಲೇ ಎಲ್ಲವನ್ನು ಆಲಿಸುವಂತಹ ತಿಳಿದಿರುವಂತಹ ದೇವರಾಗಿ ಪ್ರಭು ಯೇಸುವೆ, ಸಂತ ಅಂಟೋನಿಯರ ಮೂಲಕ ಪಾಲಿಸಿದ ಎಲ್ಲ ವರಗಳನ್ನ ಜ್ಞಾಪಿಸಿಕೊಳ್ಳುತ್ತಾ ಕರ್ತನಿಗೆ ಸಲ್ಲಿಸುತ್ತೇವೆ.
ಅಪರಿಮಿತ ಅವರ